ಸೊ ಹೇ ಗೈಸ್, ಸೊ ಈ ವಿಡಿಯೋದಲ್ಲಿ ಫಿಬೊನಾಚಿ ಟೂಲ್ನ ಯಾವ ಥರ ಯೂಸ್ ಮಾಡೋದು, ಸೊ ಫಿಬೊನಾಚಿ ಟೂಲಿಂದು ಕೆಲವೊಂದು ಸೆಟ್ಟಿಂಗ್ಸ್ ಇದೆ. ಸೊ ಅದು ಯಾವುದು ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ. ಸೊ ಏನಕ್ಕೆ ಅಂತ ಅಂದರೆ, ಸೊ ಕೆಲವೊಂದು ಚಿಕ್ಕ ಪುಟ್ಟ ಪಾಯಿಂಟ್ಸನ್ನು ನೀವು ಸ್ಕಿಪ್ ಮಾಡಿದ್ರೂ ಸೊ ನೀಟಾಗಿ ಅರ್ಥ ಆಗೋಲ್ಲ. ಸೊ ಇದನ್ನೇ ಒಂದು ಸ್ಟ್ರಾಟಜಿಯಾಗಿ ಸಹ ಬರೀ ಫಿಬೊನಾಚಿ ಟೂಲ್ನ ಯೂಸ್ ಮಾಡ್ಕೊಂಡು ಒಂದು ಸ್ಟ್ರಾಟಜಿಯಾಗಿ ಸಹ ನೀವು ಯೂಸ್ ಮಾಡ್ಕೊಬೋದು. ಸೊ ಫಸ್ಟ್ ರೂಲ್ ಬಂದುಬಿಟ್ಟು, ಸೊ ಫಿಬೊನಾಚಿ ಟೂಲ್ನ ಯೂಸ್ ಮಾಡೋದಕ್ಕೆ 1 hour ಟೈಮ್ ಫ್ರೇಮ್ ಮತ್ತು 15 minutes ಮಾತ್ರ ಯೂಸ್ ಮಾಡಬೇಕು. 1 hour ಇಲ್ಲಾಂದರೆ 15 minutes ಎರಡೇ, ಇನ್ಯಾವುದೂ ಇಲ್ಲ. ಅದಾದಮೇಲೆ ಸೊ ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂದರೆ ಸಿಕ್ಕಿದ ಕಡೆ ಯೂಸ್ ಮಾಡೋಂಗಿಲ್ಲ. ಇವಾಗ ಈ ಥರ ಒಂದು ಯೂಜ್ ಇಂಪಲ್ಸ್ ಬರುತ್ತಲ್ಲ, ದೊಡ್ಡ ದೊಡ್ಡ ಗ್ರೀನ್ ಕ್ಯಾಂಡಲ್ಸ್ ಒಂದೇ ಸಲ ಆಗುತ್ತೆ. ಸೊ ಒಂದು 100 ಪಿಪ್ಸಿನ ಕ್ಯಾಂಡಲ್ಲು, 80 pips ಕ್ಯಾಂಡಲ್, 200 pips ಕ್ಯಾಂಡಲ್ ಸ್ಪೈಕ್ಸ್ ಬರುತ್ತೆ, ಸಡನ್ ಮೂಮೆಂಟಮ್ಸು. ಸೊ ಅವಾಗ ಏನಾಗುತ್ತೆ, ಇಲ್ಲಿ ರೀಟೇಲ್ ಟ್ರೇಡರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪೊಸಿಷನ್ ಓಪನ್ ಮಾಡೋದಕ್ಕಾಗಲ್ಲ. ಸೊ ಸಡನ್ ಸ್ಪೈಕ್ ಬಂದಾಗ ಅದಕ್ಕೆ ಸ್ವಲ್ಪ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡ್ತೀವಿ. ಸ್ವಲ್ಪ ರಿಟ್ರೇಸ್ಮೆಂಟ್ ಬರಲಿ, ಹೆಂಗಿದ್ರೂ ಸ್ಪೈಕ್ ಬಂದಿದೆ, ಸೊ ಬುಲ್ಲಿಶ್ ಇದೆ ಅಂತ ಇಂಡಿಕೇಟ್ ಮಾಡಿದೆ. ಸೊ ರಿಟ್ರೇಸ್ಮೆಂಟ್ ಬಂದಾಗ ಬೈ ಮಾಡ್ಬೋದು ಅಂತ ಸೊ ವೆಯ್ಟ್ ಮಾಡ್ತೀವಿ. ಅದಕ್ಕೆ ಯಾವ ಒಂದು ಪಾಯಿಂಟಲ್ಲಿ ಬೈ ಮಾಡಬೇಕು, ಎಲ್ಲಿವರೆಗೂ ರಿಟ್ರೇಸ್ಮೆಂಟ್ ಲಾಸ್ಟ್ ಆಗುತ್ತೆ ಅಂತ ಗೊತ್ತಿರಲ್ಲ. ಹಂಗಾಗಿ ಏನು ಮಾಡಬೇಕು ಗೊತ್ತಾ, ಫಸ್ಟು ಫಿಬೊನಾಚಿ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಫಸ್ಟ್ ನಾನು ಸೆಟ್ಟಿಂಗ್ಸ್ ಹೇಳ್ಬಿಡ್ತೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋ ಸೆಟ್ಟಿಂಗ್ಸ್ ಬಂದುಬಿಟ್ಟು, ಸೊ ಇಷ್ಟು ನಂದು ಸೆಟ್ಟಿಂಗ್ಸು. ಸೊ ಇದನ್ನ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೋಬೋದು. ಇಟ್ಕೊಂಡಾದಮೇಲೆ ಸೊ ಇವಾಗ ಸ್ಟ್ರಾಟಜಿಗೆ ಬರೋದಾದರೆ, ಫಿಬ್ ಸ್ಟ್ರಾಟಜಿಗೆ ಬರೋದಾದರೆ, ಸೊ ಎಲ್ಲಿಂದ ಇಂಪಲ್ಸ್ ಸ್ಟಾರ್ಟ್ ಆಗಿದೆ ನೋಡಿ ಫಸ್ಟು. ಸೊ ಓಕೆ, ಸೊ ಇಲ್ಲಿಂದ ಇಂಪಲ್ಸ್ ಸ್ಟಾರ್ಟ್ ಆಗಿದೆ. ಓಕೆನಾ. ಯೂಜ್ ಕ್ಯಾಂಡಲ್ಸ್ ಎಲ್ಲಿ ಪ್ರಿಂಟ್ ಆಗಿದೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಇದೊಂದು ಯೂಜ್ ಕ್ಯಾಂಡಲ್, ಯೂಜ್ ಇಂಪಲ್ಸ್ ಬಂದಿದೆ. ಸೊ ಯಾವ ಒಂದು ಪಾಯಿಂಟಿಂದ ಸ್ಟಾರ್ಟ್ ಆಗಿದೆ ಇಂಪಲ್ಸ್, ಆ ಪಾಯಿಂಟಿಗೆ ಫಿಬೊನಾಚಿ ಟೂಲ್ನ ಸೆಲೆಕ್ಟ್ ಮಾಡಿ. ಇದು ಬುಲ್ಲಿಶ್ ಟ್ರೇಡಿಂಗ್ ನಾನು ಹೇಳ್ತಾ ಇರೋದು. ಓಕೆನಾ. ಬೈಯಿಂಗ್ ಮಾಡೋದಕ್ಕೆ ಎಲ್ಲಿವರೆಗೂ ಲಾಸ್ಟ್ ಆಗಿದೆ ಅಲ್ಲಿವರೆಗೂ ಡ್ರ್ಯಾಗ್ ಮಾಡಿ. ಸೊ ಇಲ್ಲಿ ಚಿಕ್ಕ ರಿಟ್ರೇಸ್ಮೆಂಟ್ ಬಂದಿದೆ. ಓಕೆನಾ. ಸೊ ಇಲ್ಲಿವರೆಗೂ ಯೂಜ್ ಒಂದು ಇಂಪಲ್ಸ್ ಬಂದಿದೆ. ಸೊ ಯೂಜ್ ಇಂಪಲ್ಸ್, ಚಿಕ್ಕ ರಿಟ್ರೇಸ್ಮೆಂಟ್, ಆಮೇಲೆ ಮತ್ತೆ ಸ್ವಲ್ಪ ಇಂಪಲ್ಸ್ ಬಂದು ಚಿಕ್ಕ ರಿಟ್ರೇಸ್ಮೆಂಟ್, ಸ್ವಲ್ಪ ಇಂಪಲ್ಸ್, ಚಿಕ್ಕ ರಿಟ್ರೇಸ್ಮೆಂಟ್. ಸೊ ಇದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯೂಜ್ ಇಂಪಲ್ಸ್ ಎಲ್ಲಿ ಬಂದಿದೆ, ಇಲ್ಲಿವರೆಗೂ ಲಾಸ್ಟ್ ಆಗಿದೆ, ಅಲ್ಲಿವರೆಗೂ ನಾವು ಕನ್ಸಿಡರ್ ಮಾಡಬೇಕು. ಅದಾದಮೇಲೆ ಸೊ ವೆಯ್ಟ್ ಮಾಡಿ. ಸೊ ಪ್ರೈಸ್ ಅಲ್ಲಿವರೆಗೂ ಬರೋವರೆಗೂ ಸೊ ಯು ಕ್ಯಾನ್ ವೆಯ್ಟ್. ಓಕೆನಾ. ಸೊ ಪ್ರೈಸು ನೋಡಿ ಅಲ್ಲಿವರೆಗೂ ಹಾಕಾದ್ಮೇಲೆ ಪ್ರೈಸ್ ಇಲ್ಲಿ ಟ್ಯಾಪ್ ಆಗಿಬಿಟ್ಟು ಸೊ ಮತ್ತೆ ಬುಲ್ಲಿಶ್ ಟ್ರೆಂಡ್ನ ಕಂಟಿನ್ಯೂ ಮಾಡಿದೆ. ಓಕೆ, 1 hour ಟೈಮ್ ಫ್ರೇಮಲ್ಲಿ ಫಿಬೊನಾಚಿ ಟೂಲ್ನ ಯೂಸ್ ಮಾಡಬೇಕು. ಬಟ್ ಎಂಟ್ರಿ ಯಾವಾಗ ತೊಗೊಬೇಕು ಅಂತ ಕೇಳಿದ್ರೆ, ಯಾವಾಗ ಫಿಬೊನಾಚಿ ಟೂಲ್ ಈ ಥರ ರಿಟ್ರೇಸ್ಮೆಂಟ್ ಬಂದಾಗ ಫಿಬೊನಾಚಿ ಟೂಲ್ ಹಾಕ್ತೀರಾ, ಅದಾದಮೇಲೆ 5 minute ಶಿಫ್ಟ್ ಆಗಿ ಈ ಒಂದು ಗೋಲ್ಡನ್ ಝೋನ್ ಇದೆಯಲ್ಲ 0.5 ಮತ್ತು 0.618, ಇಲ್ಲಿಗೆ 5 minute ಟ್ಯಾಪ್ ಆಗಿ ಎಂಗಲ್ಫಿಂಗ್ ಕ್ಯಾಂಡಲ್ ಇಲ್ಲಾಂದರೆ ಮಾರ್ನಿಂಗ್ ಸ್ಟಾರ್, ಬೈಯಿಂಗಿಗೆ ನಾನು ಹೇಳ್ತಾ ಇರೋದು ಬುಲ್ಲಿಶ್ ಎಂಗಲ್ಫಿಂಗ್ ಇಲ್ಲಾಂದರೆ ಮಾರ್ನಿಂಗ್ ಸ್ಟಾರ್ ಆಗಿದ ತಕ್ಷಣ ಸೊ ಯು ಕ್ಯಾನ್ ಬೈ ಫ್ರಮ್ ಇಯರ್. ಓಕೆನಾ. ಸೊ ಇದು ನಾನು ಬುಲ್ಲಿಶಿಗೆ ಹೇಳಿದ್ದು. ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇವಾಗ. ಓಕೆ, ಸೊ ಇವಾಗ ಇಲ್ಲೊಂದು ಎಕ್ಸಾಂಪಲ್ ಇದೆ ಬುಲ್ಲಿಶ್ಗೆ. ಈ ಥರ ಒಂದು ಇಂಪಲ್ಸ್ ಬಂದಿದೆ. ಓಕೆನಾ. ಮಧ್ಯದಲ್ಲಿ ಎಲ್ಲೂ ರಿಟ್ರೇಸ್ಮೆಂಟ್ ಬಂದಿಲ್ಲ, ಬಟ್ ಇಲ್ಲಿ ಒಂದು ಚಿಕ್ಕ ರಿಟ್ರೇಸ್ಮೆಂಟ್, ಸೊ ಸ್ವಲ್ಪ ರಿಟ್ರೇಸ್ಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಯಾವಾಗೆಲ್ಲ ಈ ಥರ ಇಂಪಲ್ಸ್ ಬಂದಾದ್ಮೇಲೆ ಒಂದು ರೆಡ್ ಕ್ಯಾಂಡಲ್ ಸ್ಟಾರ್ಟ್ ಆಗುತ್ತೆ, 2 ರೆಡ್ ಕ್ಯಾಂಡಲ್ ಕಂಟಿನ್ಯೂಸ್, 2 ರೆಡ್ ಕ್ಯಾಂಡಲ್ ಸ್ಟಾರ್ಟ್ ಆಗುತ್ತೆ ಬುಲ್ಲಿಶ್ ಟ್ರೆಂಡಲ್ಲಿ. ಈ ಥರ ಬುಲ್ಲಿಶ್ ಇಂಪಲ್ಸ್ ಬಂದು ರಿಟ್ರೇಸ್ಮೆಂಟ್ ವ್ಯಾಲಿಡ್ ಆಗೋಕ್ಕೆ 2 ರೆಡ್ ಕ್ಯಾಂಡಲ್ ಕಂಟಿನ್ಯೂಸ್ ಬಂದರೆ ರಿಟ್ರೇಸ್ಮೆಂಟ್ ವ್ಯಾಲಿಡ್ ಆಗುತ್ತೆ. ಆವಾಗ ನೀವು ಫಿಬ್ ಸ್ಟ್ರಾಟಜಿನ ಯೂಸ್ ಮಾಡಬೇಕು. ಸೊ ಫಿಬ್ ಟೂಲ್ ಮೇಲೆ ಸೆಲೆಕ್ಟ್ ಮಾಡಿ, ಇಂಪಲ್ಸ್ ಎಲ್ಲಿಂದ ಬಂದಿದೆ ಸೊ ಅಲ್ಲಿಂದ ಸೊ ರಿಟ್ರೇಸ್ಮೆಂಟ್ ಎಲ್ಲಿಗೆ ಬಂದಿದೆ. ಓಕೆನಾ. ಓಕೆ, ಈ ಒಂದು ಪಾಯಿಂಟಿಂದ ರಿಟ್ರೇಸ್ಮೆಂಟ್ ಬಂದಿದೆ, ಅಲ್ಲಿವರೆಗೂ ನಿಮ್ಮ ಫಿಬ್ ಟೂಲ್ನ ಹಾಕಿ. ಯಾವಾಗ ಗೋಲ್ಡನ್ ಝೋನಿಗೆ ಟ್ಯಾಪ್ ಆಗುತ್ತೆ, ಸೊ ನೋಡಿ ಇಲ್ಲಿ 0.5 ಮತ್ತು 0.618 ಇಲ್ಲಿ ಟ್ಯಾಪ್ ಆಗಿದ ತಕ್ಷಣ 5 minute ಶಿಫ್ಟ್ ಆಗಿ 5 minute ಟೈಮ್ ಫ್ರೇಮಿಗೆ ಶಿಫ್ಟ್ ಆಗಿಬಿಟ್ಟು ಎಂಗಲ್ಫಿಂಗ್ ಕ್ಯಾಂಡಲ್ ಇಲ್ಲಾಂದರೆ ಮಾರ್ನಿಂಗ್ ಸ್ಟಾರ್. ಓಕೆನಾ. ಸೊ ಈ ಎರಡರಲ್ಲಿ ಯಾವುದೇ ಒಂದು ಕ್ಯಾಂಡಲ್ಲು ಈ ಝೋನ್ ಟ್ಯಾಪ್ ಆಗಿ ಫಾರ್ಮ್ ಆಯಿತು ಅಂತಂದರೆ ನೀವು ಬೈಯಿಂಗ್ ಟ್ರೇಡ್ಸ್ನ ಪ್ಲೇಸ್ ಮಾಡ್ಬೋದು. ಸೊ ಇವಾಗ ಸೆಲ್ಲಿಂಗಿಗೆ ನೋಡೋದಾರೆ, ಓಕೆ, ಸೊ ಸೆಲ್ಲಿಂಗಿಗೆ ನೋಡೋದಾರೆ ಫಿಬೊನಾಚಿ ಟೂಲ್ನ, ಫಸ್ಟ್ ಫಿಬೊನಾಚಿ ಟೂಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಂಪಲ್ಸ್ ಎಲ್ಲಿಂದ ಬಂದಿದೆ, ಸೊ ಸಡನ್ ಇಂಪಲ್ಸ್ ಎಲ್ಲಿಂದ ಬಂದಿದೆ, ಇಲ್ಲಿ ಯೂಜ್ ಕ್ಯಾಂಡಲ್ಸ್ ಆಗಿದೆ. ಸೊ ಇಲ್ಲೊಂದಾಗಿದೆ. ಸೊ ಯಾವ ಒಂದು ಪಾಯಿಂಟಿಂದ ಸ್ಟಾರ್ಟ್ ಆಗಿದೆ ಆ ಒಂದು ರೆಫರೆನ್ಸ್ ಪಾಯಿಂಟ್ನ ಇಟ್ಕೊಳ್ಳಿ, ಸ್ಟಾರ್ಟಿಂಗ್ ಪಾಯಿಂಟ್. ಓಕೆನಾ. ಎಲ್ಲಿವರೆಗೂ ಎಂಡ್ ಆಗಿದೆ, ಸೊ ಇಲ್ಲಿ ನಮಗೆ ವಾಪಸ್ ರಿಟ್ರೇಸ್ಮೆಂಟ್ ಬಂದಿದೆ, ಬಟ್ ಇಲ್ಲಿವರೆಗೂ ಸ್ಟಾಪ್ ಆಗಿದೆ. ಸೊ ಅಲ್ಲಿವರೆಗೂ ಟೂಲ್ನ ಹಾಕಿ. ಸೊ ಅಗೇನ್ ಇಲ್ಲಿ ರಿಟ್ರೇಸ್ಮೆಂಟ್ ಬಂದಾದಮೇಲೆ ಗೋಲ್ಡನ್ ಝೋನಿಂದ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದೆ. ಸೊ ಇದು ಎಲ್ಲ ಟೈಮು ವರ್ಕ್ ಆಗುತ್ತಾ, ಇಲ್ಲ. ಇದ್ರ ಅಕ್ಯುರೇಸಿ ಬಂದುಬಿಟ್ಟು ನೀವು 100 ಟ್ರೇಡ್ಸ್ ತೊಗೊಂಡ್ರೆ 70 to 65 ಟ್ರೇಡ್ಸ್ ವಿನ್ನಿಂಗ್ ಟ್ರೇಡ್ಸ್ ಆಗಿರುತ್ತೆ, ಇನ್ನೊಂದು 30 to 35 ಟ್ರೇಡ್ಸ್ ಲೂಸಿಂಗ್ ಟ್ರೇಡ್ಸ್ ಆಗಿರುತ್ತೆ. ಸೊ ಇದ್ರ ಅಕ್ಯುರೇಸಿ ಬಂದುಬಿಟ್ಟು ಸೊ ರೌಂಡ್ ಫಿಗರ್ 70% ಅಂತ ಇಟ್ಕೋಬೋದು. ಸೊ ಜಸ್ಟ್ ಫಿಬ್ ನಾನು ಯೂಸ್ ಮಾಡ್ತಾ ಇರೋದು. ಆಮೇಲೆ ಇದನ್ನ ಯೂಸ್ ಮಾಡಬೇಕಾದ್ರೆ 1 hour ಟೈಮ್ ಫ್ರೇಮ್ ಮತ್ತು 15 minute 15 minute ನೀವು ಯೂಸ್ ಮಾಡಬೇಕಾದ್ರೆ
ಸ್ಕ್ಯಾಲ್ಪಿಂಗಿಗೆ ಯೂಸ್ ಮಾಡಿ. ಸೊ ಜಸ್ಟ್ 1:1, 1:2, 50 ಪಿಪ್ಸ್ ಇಲ್ಲಾಂದರೆ 100 ಪಿಪ್ಸ್ ಟಾರ್ಗೆಟ್ಸ್ನ ಇಡ್ಬೋದು. ಓಕೆನಾ, ನೀವು 1 ಅವರ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಮಿನಿಮಮ್ 1:3. ಓಕೆನಾ, ಮಿನಿಮಮ್ ಟಾರ್ಗೆಟ್ಸ್ 1:3 ಇಡಿ. ಸೊ ಇದು ರೂಲ್ಸ್, ಇದು 1 ಅವರ್ ಮತ್ತು 15 ಮಿನಿಟಲ್ಲಿ ಮಾತ್ರ ಯೂಸ್ ಮಾಡಬೇಕು. 5 ಮಿನಿಟ್ ಎಂಗಲ್ಫಿಂಗ್ ಕ್ಯಾಂಡಲ್ ಇಲ್ಲ ಅಂದರೆ ಮಾರ್ನಿಂಗ್ ಸ್ಟಾರ್ ಬೈಯಿಂಗ್ ಮಾಡೋದಕ್ಕೆ, ಈವ್ನಿಂಗ್ ಸ್ಟಾರ್ ಸೆಲ್ಲಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. 15 ಮಿನಿಟ್ಸಲ್ಲೂ 1 ಮಿನಿಟಿಗೆ ಹೋಗಿ. ಸೊ 15 ಮಿನಿಟ್ಸಲ್ಲಿ ನೀವು ಫಿಬ್ ಯೂಸ್ ಮಾಡ್ತಾ ಇದ್ದೀರ ಅಂದರೆ 1 ಮಿನಿಟಲ್ಲಿ ಎಂಗಲ್ಫಿಂಗ್ ಕ್ಯಾಂಡಲ್ ಇಲ್ಲಾಂದರೆ ಮಾರ್ನಿಂಗ್ ಸ್ಟಾರ್ ಈವ್ನಿಂಗ್ ಸ್ಟಾರ್ನ ಯೂಸ್ ಮಾಡಿ. ಓಕೆನಾ, ಸೊ ಇದು ಬಂದುಬಿಟ್ಟು ಎಂಟ್ರಿ ತೊಗೊಳ್ಳೋದು. ಮತ್ತು ಸೊ ಲೆವೆಲ್ಸ್ ಹತ್ರ ಟ್ಯಾಪ್ ಆಗಿದ ತಕ್ಷಣ ಯಾವ ಥರ ಎಂಟ್ರಿ ಮಾಡಲ್. ಸೊ ನಾನು ಹೇಳಿದ ಟೈಮ್ ಫ್ರೇಮ್ 5 ಮಿನಿಟ್ ಮತ್ತು 1 ಮಿನಿಟ್ ಎಂಟ್ರಿ ಮಾಡಲು ಮತ್ತು ಕ್ಯಾಂಡಲ್ ಸ್ಟಿಕ್ಸ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಟ್ರೇಡ್. ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಸೆಲ್ಲಿಂಗಿಗೆ. ಸೊ ಇಲ್ಲಿಂದ ಮಾರ್ಕೆಟು ನಾರ್ಮಲಾಗಿ ಮೊಮೆಂಟಮ್ ಕೊಡ್ತಿದೆ. ಸೊ ಸ್ಮಾಲ್ ಇಂಪಲ್ಸ್, ರಿಟ್ರೇಸ್ಮೆಂಟ್, ಬಟ್ ಇಲ್ಲಿ ಯೂಜ್ ಇಂಪಲ್ಸ್ ಬಂದಿದೆ. ಸೊ ಕಂಟಿನ್ಯೂಸ್ ರೆಡ್ ಕ್ಯಾಂಡಲ್ಸ್, ಇಲ್ಲಿ ನಿಮ್ಗೆ ಎಲ್ಲೂ ಚಾನ್ಸೇ ಸಿಕ್ಕಿಲ್ಲ ಎಂಟ್ರಿ ತೊಗೊಳೋದಕ್ಕೆ. ಸೊ ಅವಾಗ ಏನು ಮಾಡಬೇಕು, ಎಲ್ಲಿಂದ ಇಂಪಲ್ಸ್ ಸ್ಟಾರ್ಟ್ ಆಗಿದೆ, ಸೊ ಮಾರ್ಕೆಟ್ ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಒಂದು ಪಾಯಿಂಟಿಂದ, ಸೊ ಈ ಒಂದು ಪಾಯಿಂಟ್ವರೆಗೂ ಇದು ರಿಟ್ರೇಸ್ಮೆಂಟ್, ಈ ಒಂದು ಪಾಯಿಂಟ್ವರೆಗೂ ಫಿಬ್ ಟೂಲ್ನ ಇವಾಗ ಹಾಕೋಣ. ಓಕೆ, ಸೊ ರಿಟ್ರೇಸ್ಮೆಂಟ್, ಓಕೆ, ಸೊ ಇಲ್ಲಿವರೆಗೂ ಹಾಕೋಣ. ಸೊ ನೋಡಿ, ಗೋಲ್ಡನ್ ಝೋನಿಗೆ ಟ್ಯಾಪ್ ಆಗಿದ ತಕ್ಷಣ, ಗೋಲ್ಡನ್ ಝೋನ್ ಯಾವುದು 0.618 ಮತ್ತು 0.5. ಸೊ ಟ್ಯಾಪ್ ಆಗಿದ ತಕ್ಷಣ 2 ಸಲ ಟ್ಯಾಪ್ ಆಗಿದೆ. ಸೊ ಇಲ್ಲಿ ಸ್ವಲ್ಪ ಪಿಪ್ಸಲ್ಲಿ ಮಿಸ್ ಆಗಿದೆ, ಬಟ್ ವಿಲ್ ಕನ್ಸಿಡರ್ ದಟ್ ಆ್ಯಸ್ ಟ್ಯಾಪ್. ಸ್ಪ್ರೆಡ್ಸಿಂದ ಆಬ್ವಿಯಸ್ಲಿ ನಿಮ್ಮ ಬ್ರೋಕರಲ್ಲಿ ಟ್ಯಾಪ್ ಆಗುತ್ತೆ. ಓಕೆನಾ, ಸೊ ಟ್ಯಾಪ್ ಆಗಿದ ತಕ್ಷಣ ಯೂಜ್ ಫಾಲ್. ಓಕೆನಾ, ಸೆಲ್ಲಿಂಗಿಗೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಡ್ರಾ ಮಾಡಬೇಕು ಫಿಬೊನಾಚಿ ಟೂಲ್ನ. ಬೈಯಿಂಗಿಗೆ ಕೆಳಗಡೆ ಪಾಯಿಂಟಿಂದ ಮೇಲ್ಗಡೆ ಪಾಯಿಂಟ್ವರೆಗೂ ಡ್ರಾ ಮಾಡಬೇಕು ಫಿಬೊನಾಚಿ ಟೂಲ್ನ. ಸೊ ಇದು ಬಂದುಬಿಟ್ಟು ಫಿಬೊನಾಚಿ ಟೂಲಿಂದು ಕಾನ್ಸೆಪ್ಟು. ಸೊ ಇದನ್ನ ನೀವು 1 ಅವರ್ ಮತ್ತು 15 ಮಿನಿಟಲ್ಲಿ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಸೊ ಸಿಂಪಲ್, ದಿನಕ್ಕೆ 1-2 ಟ್ರೇಡ್ ಆರಾಮಾಗಿ ಸಿಗುತ್ತೆ. ಓಕೆನಾ, ಸೊ ಅಟ್ಲೀಸ್ಟ್ 15 ಮಿನಿಟ್ಸಲ್ಲಾದ್ರೂ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಇದನ್ನೇ ನೀವು ಸ್ಟ್ರಾಟಜಿಯಾಗಿ ಸಹ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು. ನನ್ನ ಲೈವ್ ಸ್ಟ್ರೀಮಿಂಗ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ನನ್ನ ಸ್ಟ್ರಾಟಜಿ ಪ್ರಕಾರ ಎಲ್ಲಿ ಲೆವೆಲ್ಸ್ ಇರಲ್ಲ, ಅವಾಗೆಲ್ಲ ನಾನು ಈ ಒಂದು ಫಿಬೊನಾಚಿ ಟೂಲ್ನ ಯೂಸ್ ಮಾಡಿಕೊಂಡೆ ಟ್ರೇಡ್ ತೊಗೊಂಡಿದ್ದೀನಿ. ಸೊ ಅಲ್ಲಿ ಪ್ರಾಫಿಟೇಬಲ್ ಟ್ರೇಡ್ಸು ಸಹ ಆಗಿದೆ. ಸೊ ಲೈವ್ ಸ್ಟ್ರೀಮಲ್ಲಿ ನೀವು ಚೆಕ್ಔಟ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆನಾ, ಸೊ ಇದು ಫಿಬೊನಾಚಿ ಟೂಲಿಂದ ಸೆಟ್ಟಿಂಗ್ಸ್ ಮತ್ತು ಯಾವ ಥರ ಒಂದು ಎಂಟ್ರಿ ತೊಗೊಬೋದು, ಎಂಟ್ರಿ ಮಾಡಲ್ ಮತ್ತು ಗೋಲ್ಡನ್ ಲೆವೆಲ್ಸ್ ಅಂತ ಅಂದ್ಬಿಟ್ಟು. ಸೊ ಇದೇ ಥರ ನಿಮಗೆ ಎಜುಕೇಷ್ನಲ್ ವೀಡಿಯೋಸ್ ಇನ್ನೂ ಬರ್ತಾ ಇರುತ್ತೆ ಬೇಕು ಅಂತಂದರೆ, ಸೊ ಮಿಸ್ ಮಾಡ್ಕೊಳ್ದಂಗೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಸೊ ಥ್ಯಾಂಕ್ ಯು ಆಲ್.